ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಪವಿತ್ರ ಗೌಡ ಅರೆಸ್ಟ್. ಟಿವಿ5 ಕನ್ನಡ ಜೊತೆ ಪವಿತ್ರ ಗೌಡ ಮಾಜಿ ಪತಿ ಸಂಜಯ್ ಸಿಂಗ್ ಮಾತನಾಡಲಿದ್ದಾರೆ. ನೋಡಿ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಇದರಲ್ಲಿ ಪವಿತ್ರ ಗೌಡ ಪಾತ್ರಗೇನು, ಪವಿತ್ರ ಗೌಡರ ಹಿನ್ನೆಲೆಗೇನು, ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಗಳ ನಡುವೆ ಒಂದೊಂದು ವಿಚಾರಗಳು ಕೂಡ ಹೊರಗೆ ಬರ್ತಾ ಇದೆ. ಇಲ್ಲಿವರೆಗೂ ದರ್ಶನ್ಗೆ ಮತ್ತು ಪವಿತ್ರಗೂ ಇರುವಂತಹ ಸಂಬಂಧ ಏನು ಅನ್ನೋದ್ರ ಬಗ್ಗೆನೇ ಕ್ಲಾರಿಟಿ ಇರಲಿಲ್ಲ. ಆದರೆ ವಕೀಲರು ಆಪ್ತೆ ಗೆಳತಿ ಅನ್ನೋದನ್ನ ಹೇಳಿದ್ದಾರೆ. ಬಟ್ ಗೆಳತಿಗಾಗಿ ಇಷ್ಟೊಂದು ರಿಸ್ಕ್ ಅನ್ನ ಡಿ ಬಾಸ್ ತೆಗೆದುಕೊಂಡಿದ್ದಾರೆ ಅನ್ನೋದು ಅವರ ಅಭಿಮಾನಿಗಳ ಬೇಸರವೂ ಹೌದು. ಅದರ ಜೊತೆಗೆ ಪವಿತ್ರ ಗೌಡ ಹಿನ್ನೆಲೆಯನ್ನು ನೋಡಿದಾಗ ಅವರಿಗೆ ಮದುವೆ ಆಗಿತ್ತು, ಆದರೆ ಡಿವೋರ್ಸ್ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸೊ ಹಾಗಿದ್ರೆ ಅವರ ಮಾಜಿ ಪತಿ ಎಲ್ಲಿದ್ದಾರೆ, ಯಾಕೆ ಡಿವೋರ್ಸ್ ಆಯಿತು, ಈ ಪವಿತ್ರ ಮತ್ತು ದರ್ಶನ್ನ ನಂಟು ಬೆಳೆದಿದ್ದು ಹೇಗೆ, ಅವರ ಸ್ನೇಹ ಶುರುವಾಗಿದ್ದು ಹೇಗೆ, ಇದೆಲ್ಲವೂ ಕೂಡ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಇರುವಂಥ ಪ್ರಶ್ನೆ. ಯಾಕಂದರೆ ಪವಿತ್ರ ಗೌಡಗೆ ಆಲ್ರೆಡಿ ಮಗಳು ಕೂಡ ಇದ್ದಾರೆ, ದೊಡ್ಡ ಮಗಳಿದ್ದಾರೆ, ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಸೊ ಅವರ ಕತೆಗೇನು, ಪವಿತ್ರ ಗೌಡ ಮಾಜಿ ಪತಿ ಹೇಳೋದೇನು, ಯಾಕೆ ಭಿನ್ನಾಭಿಪ್ರಾಯ ಬಂತು, ಎಷ್ಟು ವರ್ಷಗಳಿಂದ ದೂರ ಇದ್ದಾರೆ, ಮಗಳ ಜೊತೆಗೂ ಕಾಂಟ್ಯಾಕ್ಟ್ ಇಲ್ವಾ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಪ್ರತಿಕ್ರಿಯೆ ಏನಾಗಿರುತ್ತೆ, ಇದು ಕೂಡ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಟಿವಿ5 ಪವಿತ್ರ ಗೌಡ ಮಾಜಿ ಪತಿ ಸಂಜಯ್ ಸಿಂಗ್ ಅವರನ್ನು ಕಾಂಟ್ಯಾಕ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೇನು ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದು ಇಲ್ಲಿ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ಇಲ್ಲಿವರೆಗೂ ದರ್ಶನನ್ನು ನೋಡೋದಕ್ಕೆ ಅವರ ಅಭಿಮಾನಿಗಳು ಒಂದು ಸ್ವಲ್ಪ ಜನ ಸ್ಟೇಷನ್ ಮುಂದೆ ಹೋಗಿ ಜೈಕಾರ ಹಾಕಿದ್ದು ಬಿಟ್ಟರೆ ಅವರ ಫ್ಯಾಮಿಲಿಯವರಂತೂ ಯಾರೂ ಬಂದಿಲ್ಲ. ದರ್ಶನ್ ತಾಯಿ ಆಗಿರಲಿ, ತಮ್ಮ ಆಗಿರಲಿ, ಅಥವಾ ಹೆಂಡತಿ ಆಗಿರಲಿ, ಮಗ ಆಗಿರಲಿ, ಯಾರೂ ಬಂದಿಲ್ಲ. ಪವಿತ್ರ ಗೌಡ ವಿಚಾರದಲ್ಲಿ ಅವರ ಮಗಳು ಮತ್ತು ತಾಯಿ ಇಬ್ಬರೂ ಸ್ಟೇಷನ್ಗೆ ಬಂದು ಮಾತಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಈ ಪ್ರಕರಣದಲ್ಲಿ ಇವರಿಬ್ಬರ ಹೆಸರು ಕೇಳಿ ಬಂದಿರೋದ್ರಿಂದ ಮತ್ತು A1 A2 ಆರೋಪಿ ಆಗಿರೋದ್ರಿಂದ ಇವರ ಫ್ಯಾಮಿಲಿಯವರ ರಿಯಾಕ್ಷನ್ ಏನಾಗಿರತ್ತೆ, ಅಥವಾ ಇವರ ಆಪ್ತರ ರಿಯಾಕ್ಷನ್ಸ್ ಏನಾಗಿರತ್ತೆ, ಹತ್ತಿರದಿಂದ ಇವರನ್ನು ನೋಡಿದವರು ಏನು ಹೇಳ್ತಾರೆ, ಅವರ ಮನಸ್ಥಿತಿ ಯಾವ ರೀತಿ ಆಗಿತ್ತು, ಯಾವ ರೀತಿಯಾದಂಥ ಒಂದು ಮನಸ್ಸನ್ನು ಹೊಂದಿದ್ರು, ಇವರು ಕೊಲೆ ಮಾಡುವ ಮಟ್ಟಕ್ಕೆ ಅಥವಾ ಮಾಡಿಸುವ ಮಟ್ಟಕ್ಕೆ ಹೋಗ್ತಾರೆ ಅಂತ ಅಂದರೆ ಯಾವ ಕಾರಣಕ್ಕೆ ಈ ರೀತಿಯೆಲ್ಲ ಆಯಿತು. ಆಪ್ತತೆ ಅನ್ನೋದು ಸಹಜವಾಗಿ ಅವರ ಆಪ್ತರಲ್ಲಿ ಇದ್ದೇ ಇರುತ್ತೆ, ಹತ್ತಿರದಿಂದ ನೋಡಿರ್ತಾರೆ, ಯಾವ ರೀತಿಯಾಗಿ ಅವರ ಮನಸ್ಸಿರುತ್ತೆ ಅದೆಲ್ಲ ಗೊತ್ತೇ ಇರುತ್ತೆ. ಹಾಗಾಗಿ ಟಿವಿ5 ಪವಿತ್ರ ಗೌಡ ಅವರ ಮಾಜಿ ಪತಿ ಸಂಜಯ್ ಸಿಂಗ್ ಅವರನ್ನು ಕಾಂಟ್ಯಾಕ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ರಿಯಾಕ್ಷನ್ ಏನಿರುತ್ತೆ ಅನ್ನೋದನ್ನು ನೋಡಬೇಕಾಗಿದೆ.